ಅವನೇ ಸುಶೀಲಮ್ಮ. ನನಗಂತೂ ಕಾದು 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 ಸಾಕಾಗೋತ್ ಹೋಗಿ ಅತ್ತ. ಈ ಬಾಡು ಕುದ್ದು 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 ಗಟ್ಟಿಗೆ ಕುಂತೈತಿ. ಇನ್ನು ಸಣ್ಣ ಬಿಟ್ರೆ ತಾಳಿ ಹಿಡಿತೈತಿ. ನಿನ್ ಮೆಜಮಾನ ಎತ್ತೋದ್ನಮ್ಮ. ನಾನು ಎದ್ದೋಗ್ತೀನಿ ಕಣೆ ಅಮ್ಮಣ್ಣಿ. ಕುಕಮಕ್ಕಾಗಲ್ಲ ಇಲ್ಲಿ. ಮಮ್ಮಿ 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 ಐ ಆಮ್ ರಿಯಲಿ ಸಾರಿ ಮಮ್ಮಿ. ಏನಂದರೆ ಉಂಬಕ್ಕೆ ಬರ್ಬೇಕಾಗ ನಮ್ಮ ಬೋರಾಜ್ ನೆನಪಿಗೆ ಬಂದ. ಅವ್ರ ಮಂತಕ್ಕೆ ಹೋಗಿ ಕರ್ಕೊಂಬರೋ ಒಂಚೂರು ಲೇಟ್ ಆಗಿಬಿಡುತ್ತೆ ಮಮ್ಮಿ. ಅದಿರಲಿ, ಈಗ ಉಂಬಕ್ಕೆ ರೆಡಿ ಇದೆ. ಕುರಿ ಸಾರು ಆತ, ಸಾರು ಆಗೈತೆ ಬಿಡು. ಅಲ್ಲಿ ಬರ್ಬೇಕಾರೆ ಗಮ್ಮಂಬದು ಹಂಗೇನ ಕೇರಿ ತುಂಬ ಎಲ್ಲ ಗಮ್ಮಂಬದು ಮಮ್ಮಿ. ನೀನು ಮಾಡ್ರೆ ಸಾರು ಹೊಟ್ಟೆ ಹಸ್ಬಿಟ್ಟೈತೆ. ಉಂಬಕ್ಕೀಗೆ ಕೊಡು ಉಂಬ್ತೀವಿ ಅಲ್ವಲ್ಲ ಸೀನಪ್ಪ. ಇದನ್ನೇನು ಮನೆ ಮಾಡ್ಕೊಂಡಿದ್ದ ಇಲ್ಲನ ಎಣ್ಣೆ ಕುಡಿ ಅಂಗಡಿ ಮಾಡ್ಕೊಂಡಿದ್ದಲ್ಲ? ಯೋಟ ತಿಂತಕಲ್ಲ ಕಾಯೋದು ನಿನ್ನ. ಎದ್ದಾಗಿಂದು ಕಾದು 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 ಸಾಕಾಗೋತು. ನಾನು ಉಂಡಿಲ್ಲ, ಇನ್ನೂ ಸುಶೀಲಮ್ಮನೂ ಉಂಡಿಲ್ಲ, ಆ ಸಣ್ಣ ಹುಡುಗ ಮಂಜನೂ ಉಂಡಿಲ್ಲ. ನೀನು ಆಗ ಬತ್ತೀಯ ಈಗ ಬತ್ತೀಯ ಅಂತ ಕಾಯ್ಕೊಂಡು ಕುಕಂಡು ಸಾಕಾಗೋತಲ್ಲ. ಯೋಟತ್ಕಲ್ಲ ಬರೋದು ನೀವು. ಹೋಗೇರಿ. ಮಮ್ಮಿ ಆಲ್ರೆಡಿ ಐ ಆಸ್ಕ್ಡ್ ದ ಸಾರಿ. Please, mummy, please give the food. I can't wait. Just because your food is very tasty and fragranceable food, I am already hunger for the food. Please, mummy, please give the food. I can't wait. ಈಗಳಪ್ಪ ಈ ಕಿತ್ತೋಗಿರೋ ಇಂಗ್ಲೀಷ್ ಮಾತಾಡೋ ಕುಡ್ದು ಅಂದ್ರೆ ಎಲ್ಲೇ ಹೊಡ್ಕೊಂಬರ್ತಾನೆ. ಅದ್ಯಾತ್ ಬಗಳು ಕನ್ನಡದಾಗೆ. ಕನ್ನಡದ ಅನ್ನ ತಿಂತೀಯಾ, ಇಲ್ಲೇ ಹೇಳ್ತೀಯಾ, ಇಲ್ಲೇ ತಿಂತೀಯ. ಅದು ನಾನು ನ್ಯಾಯ ಕನ್ನಡದಾಗ ಮಾತಾಡೋಕ್ಕಾಗಲ್ವೇ ನೀನು? ಇಂಗ್ಲೀಷ್ನಾಗರೇ ಹೊಡಿತಾನೆ. ಇಂಗ್ಲೀಷ್ನ ಯಾಕನ? ನಾನೇನು ಓದಿದ್ದೀನಿ ಬರ್ದಿದ್ದೀನಿ ನೋಡು. ಇಂಗ್ಲೀಷ್ನಾಗರೇ ಹೊಡಿತಾನೆ. ಕುಡ್ದಾಗ ಮಾತ್ರ ನೀನು ಇಂಗ್ಲೀಷ್ ಬರ್ತೈತಿ. ಕುಡಿದಿಲ್ದಾಗ ಕನ್ನಡದಾಗೆ ಬೊಗಳ್ಕೊಂಡು ಓಡಾಡ್ತೀಯ. ಹಂಗೆ ಮಾತಾಡಿ ಹೋಗ್ಲೂ. ಓ ಕನ್ನಡಾಭಿಮಾನಿ ಪುಟ್ರಂಗಮ್ಮನವ್ರಿಗೆ ಜೈ. ಕನ್ನಡಾಭಿಮಾನಿ ಪುಟ್ರಂಗಮ್ಮನವ್ರಿಗೆ ಜೈ. ಮಮ್ಮಿ ಸಾರಿ ಮಮ್ಮಿ ಅಲ್ಲ ಅಮ್ಮ. ನಿನ್ನಂಗೆ ಎಲ್ಲರಿಗೂ ಕನ್ನಡದ ಮೇಲೆ ಪ್ರೀತಿ ವಿಶ್ವಾಸ ಇದ್ದಿದ್ರೆ ಇವತ್ತು ನಮ್ಮ ಕನ್ನಡಕ್ಕೆ ಈ ಗತಿ ಬರ್ತಿರ್ಲಿಲ್ಲಮ್ಮ. ಆದರೂ ಕನ್ನಡವೇ ನಮ್ಮಮ್ಮ. ಅವಳಿಗೆ ಕೈ ಮುಗಿಯಮ್ಮ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅಮ್ಮ, ನಿನ್ನ ಕನ್ನಡಾಭಿಮಾನಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಅದಿರಲಿ, ತುಂಬ ಹೊಟ್ಟೆ ಹಸ್ಬಿಟ್ಟೈತಿ. ಬೋರಾಜ್ದೂ ಅವನು ಆವಾಜು ಉಂಡಿಲ್ಲ. ಏನು ಈಗ ಕೊಡಮ್ಮ ಉಂಬಾವು ಕುಕ್ಕರ್ಸ್ಕೊಂಡ್ರಲ್ಲ. ಇನ್ನ ಲಾ ಹೊಡೆದಿದ್ದೆ ಆತು. ಅಮ್ಮಡೆ ಸುಶೀಲಮ್ಮ ತಗೊಂಬರ ಇನ್ ತೆಟ್ಟೆ ಪಟ್ಟೆ ಯಾವನ. ಇವರಿಬ್ರು ಬಂದವ್ರು ಉಂಬಕ್ಕಿಕ್ ಬರೇ ಮೊದ್ಲು ಉಂಡೋಗ್ಲಿ ಇವರು. ಓ ನಮ್ಮ ಬೋರಪ್ಪನವರು ಏನು ಏಕಾಂತ ಚಿತ್ತದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ಕುಡಿದು ನಾಲ್ಗೆ ತಿರುಗ್ತಾ ಇಲ್ವೋ? ಸ್ವಲ್ಪ 90 ಜಾಸ್ತಿ ಇರಬೇಕು ನಿಮಗೆ. ಅದಕ್ಕೆ ಈ ಥರ ಒಂಥರ ಸಾಧು ಸಂತರು ಥರ ನಿಂತಿದ್ದೀರ ನೀವು. ಏನು ಎಣ್ಣೆ ಕುಡಿಲಿಲ್ಲ ಅಂದರೆ ಡಬ್ಬದಾಗೆ ಕಲ್ಲೆಳ್ಳೆ ಹಾಕ್ದ ಲಳ್ಳಮ್ಮಂಗೆ ಮಾತಾಡ್ತೀರಾ? ಎಣ್ಣೆ ಕುಡ್ದಾಗ ಹೇಗೆ ಹಿಂಗೆ ಸೈಲೆಂಟ್ ಆಗಿಬಿಡ್ತೀರಾ? ಒಳ್ಳೆ ನೋಡಿದ್ರೆ ದೇವ್ರ ಥರ ಕಾಮ್ತೀರಪ್ಪ ನೀವು ಇವತ್ತು. ಏನ್ರೇ ಬೋರಪ್ಪನವ್ರಿ, ಎಣ್ಣೆ ಕುಡಿದ ಮೇಲೆ ಯಾಕೆ ನೀವು ದೇವ್ರ ಆಗ್ತೀರಾ? ಲೇಸಿನ ಸುಮ್ಮನಿಲ್ಲ, ನಿನ್ನ ಕೈ ಮುಗಿತೀನಿ, ಸುಮ್ಮನಿರು. ನನಗೆ ಮಾತಾಡೋಕ್ಕಾಗ್ತಿಲ್ಲ. ನಿಮ್ಮ ಅಮ್ಮಯ್ಯ ನಾನು ನೋಡಿ ಅಲ್ಲೇ ಬೈಕಂತೈತೆ. ಸುಮ್ಮನಿರಲ್ಲ ಸೀನಾ. ಓಹೋ, ನಮ್ಮ ಕುಡುಕ್ ಬೋರಪ್ಪನವ್ರಿಗೆ ನಾಲ್ಗೆನೇ ಒಳ್ಳೆತಿಲ್ಲ ಯಾಕೋ ಇವತ್ತು. ಮಾತಾಡ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಯಪ್ಪ ಮಾತಾಡೋಕ್ಕೆ ಹೋಗ್ಬೇಕಣ್ಣ ನೀನು. ಬಾ ಕುಕಬ ಉಂಬಕ್ಕಿಕ್ತಾರೆ ಉಂಡೋಗನ್ ಬಾರಾಜೋ ಕುಕಬ. ಬೋರಾಜ ಇದ್ಯಾಕ ಹಂಗೆ ನೋಡ್ತಿದ್ಯಾ? ಉಣ್ಣು. ಯಾಕೆ ಬಲ್ಗೈ ಏನಾಯ್ತಿ? ಎಡಗೈ ಎತ್ತುತ್ತಾ ಇದೆಯಾ? ಏನು ಸಮಸ್ಯೆ? ಏನು ಕಣ್ಗಿನ್ ತಿರುಗ್ತಾ ಇದ್ದಾವೆ ಹೆಂಗೆ? ಬಲ್ಗೈಯಾಗ ಉಣ್ಣೋ. ಅವಜ್ಜ ಉಮ್ತೈತೆ. ನೀನು ಮೊದಲು ಅಗಲ ಕೈ ಇಕ್ಕು. ಅಗಲಿಂದ ಯಾಕೆ ನೆಲದ ಕೈ ಇಕ್ತಿದ್ಯಲ್ಲ? ಬಡ್ಕೊಂತೀನಿ. ಕುಡಿಬೇಡ ಅಂತಾನ. ಗಂಟ್ಲಿಗತ್ತ ಕುಡ್ದು ಬಂದು ಅಗಲ ಕೈ ಅಂದ್ರೆ ನೆಲದ ಕೈ ಇಕ್ತಾ ಇದ್ಯಲ್ಲ. ನಿಂಗೆ ಮಾನ ಮರ್ಯಾದಿಲ್ಲ ಬಿಡ್ ನಿನಗೆ. ನಾನು ನಿನ್ನ ಪರವಾಗಿ ಮಾತಾಡಿನ ಊರವ್ರ ತಗೋನು ಇವತ್ತ ತಗೋ ನಾನು ಉಗಿಸ್ಕೊಂಡಿದ್ದಾತು. ನ್ಯಾಯವಾಗಿ ಉಣ್ಣು. ಉಂಬಕ್ಕೂ ತ್ರಾಣಿಲ್ದಂಗೆ ಕುಡ್ದು ಬರ್ತೀರ ನಿಮ್ಮ ಅಬ್ರಾಳಾಗ ಹೋಗ. ಅಲ್ಕಣಜ್ಜ, ನಿನ್ಗಾದ್ರೂ ಬುದ್ಧಿ ಬೇಡ್ವೆ? ನೋಡಿ, ಎಡಗೈಯಾಗ ಉಮ್ತಿರದ, ಬಲಗೈ ಏನೇ ಐತಿ? ಸುಶೀಲ ಯಾಕೆ ಹಂಗೆ ಮಾತಾಡ್ತಿದ್ಯಾ?
ಅಗಲಕ್ಕೆ ಕೈ ಇಕ್ತಿರೋದು ನಾನು ಒಂದು ಪೀಸು ಕೆಳಕ್ಕೆ ಬಿತ್ತು ಅದನ್ನು ಒಳಗೆ ಹಾಕ್ಯಂಬ್ತಿದ್ದೆ ಅಷ್ಟೇನ. ಆಹಾ, ಏ ಸುಶೀಲಾ ನಾಟಕ ಮಾಡ್ತೀನಿ. ನಾನು ಕುಡ್ದಿದ್ದೀನಿ ಅಷ್ಟೇ, ಒಂದಿಷ್ಟು ಕುಡ್ದಿದ್ದೀನಿ. ಏನು ನಿಟ್ಟಿಗೆಡಂಗೆ ಕುಡ್ದಿಲ್ಲ ಸುಶೀಲಾ ನಾನು. ಓಹೋ, ಬೋರಪ್ಪನವರು ಯಾಕೆ ಬಲಗೈಗೆ ಏನಾಗೈತೆ ತಮಗೆ, ಎಡಗೈಯಾಗೆ ಪ್ರಸಾದ ಸೇವಿಸ್ತಾ ಇದ್ದೀರಲ್ಲ, ಕಾರಣ ಏನು? ಎನಿ ಪ್ರಾಬ್ಲಮ್ ಯುವರ್ ರೈಟ್ ಹ್ಯಾಂಡ್? ಹಂಗೇನಾಗಿಲ್ಲ. ಅದೇ ಮನೆ ಕಾಯಿ ಸುಲಿಯಕ್ಕೆ ಹೋಗಿದ್ದೆ, ದಸಿ ಒಂದು ಒಕ್ಕಂಡಿತ ಅಷ್ಟೇ. ಏನಾಗಿಲ್ಲ ಕಳ್ಳ ಹಸಿನ, ಏನಾಗಿಲ್ಲ. ನೀನು ಉಳ್ಳು, ನಾನು ಉಣ್ತೀನಿ. ಸುಶೀಲಮ್ಮ, ನಾನು ಉಣ್ತೀನಿ. ನೀನು ಉಳ್ಳ ಹಸಿನ, ಉಳ್ಳಲ್ಲ. ಓಹೋ, ನಮ್ಮ ಬೋರಜ್ಜನವರಿಗೆ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹೇಗೆ ಹೇಳು? ಮಾತೆ ಒಳ್ತಿಲ್ಲ, ಅಲ್ಲೇ ಬಾಯಿಗೆ ಮಾತೆ ಒಳ್ತಿಲ್ಲ. ಬಡ್ಕಂಡೆ ಬೇಡ ಕಣಜ್ಜ, ಕೆಪಾಸಿಟಿ ಮೀರಿ ನೀನು ಕುಡಿಬೇಡ ಅಂತಾನ. ನನ್ನ ಮಾತು ಕೇಳಲಿಲ್ಲ. ಇರಲಿ, ಅನುಭವಿಸು. ನಮ್ಮಮ್ಮಯ್ಯ ನನ್ನ ಹೆಂಡತಿ ಮುಂದೆ ನನ್ನ ಮರ್ಯಾದೆ ತೆಗಿಯೋಕೆ ನೀನು ಹುಟ್ಟಿದ್ಯ. ಅನುಭವಿಸು ಬರಜ, ಅನುಭವಿಸು. ಈಗಳಲ್ಲೇ ಸೀನಾ, ಇದು ಮಾನ ಮರ್ಯಾದೆ ಇರೋರು ಘನತೆ ಗೌರವ ಇಕ್ಕೊಂಡು ಬದುಕಂತ ಮನೆ ಕಣ ಇದು. ನೀನು ಇದನ್ನು ಎಣ್ಣೆ ಅಂಗಡಿ ಮಾಡ್ಕೊಂಡಿದ್ದೆ. ಈಗ ಇವತ್ತೇ ಕೊನೆ, ಇನ್ನೊಂದು ದಿನ ಕುರಿ ಬಾಡ್ತಾ ಅವ್ರು ಕೊಡ್ಸಿರು ಇವ್ರು ಕೊಡ್ಸಿರು ಪುಕ್ಷಟೆ ಸಿಕ್ತು ಅಂತ ಏನನ್ನ ಕುರಿ ಬಾಡ್ತಾರೋದು, ಹಂದಿ ಬಾಡ್ತಾರೋದು, ಕೋಳಿ ಬಾಡ್ತಾರೋದು ಮಾಡಿಬಿಟ್ಟೆ. ಈಗ ನೋಡು, ನಾನು ಮಾತ್ರ ಸುಮ್ಕಿರಲ್ಲ. ಹೋಗ್ಲಿ ಪಾಪ ಯೋಸ್ತೇನ ಏನ ಕಲ್ತ್ಕೊಂಡವನೆ ಅಂತ ನಾನು ಸುಮ್ಮನಿದ್ರೆ ನಿಂದು ಯಾಕನ ಬೋಲಾತು ಕಣಲೆ. ಮಾನ ಮರ್ಯಾದೆ ಸಂಸಾರಸ್ಥರು ಬದುಕೋ ಮನೆ ಕಣ ಇದು. ಇದೇನು ಕಿತ್ತೋಗಿರೋ ಮನೆನೇ ಇದು? 4 ಜನ 4 ಮಾತಾಡ್ಕೊಂತಾರೆ. ಅವ್ನಿಗೇನಪ್ಪ ನೋಡು, ಮಗ ಕುಡಿದು ಬಂದ್ರು ಆ ಪುಟ್ರಂಗಜ್ಜಿನೂ ಸುಶೀಲಮ್ಮನೂ ಮೈ ಮೇಲೆ ಎಳ್ಕೊಂಡು ಅವ್ನು ಇನ್ನೂ ಕುಡ್ಕಾಗಿ ಅವನೇ. ಇವ್ರು ನೆಟ್ಕಿದ್ರೆ ಅವನು ನೆಟ್ಕಿರೋನು ಅಂತಾನೆ ಊರು ತುಂಬ ಜನ ಕ್ಯಾಕೋರ್ಸ್ ನಮ್ಮನ್ನು ಹೋಗಿತಾ ಇದ್ದಾರೆ. ನೀನು ಹಿಂಗೆ ನಿನ್ನ ಮನ್ಸಿಗೆ ಬಂದಂಗೆ ಎಲ್ಲೆಲ್ಲೇ ಹೊಡ್ಕೊಂಡು ಓಡ್ತಿದ್ರೆ ಸಂಸಾರ ಅನ್ನಿಸ್ಕೊಂತಿದ್ದೆ ಅಲ್ಲ ಸೀನಪ್ಪ ಅದು. ಯಾಕಲ್ಲ ಹಿಂಗೆ ಮಾಡಕ್ಕೆ ಹೋಗಕ್ಕೆ? ನಮ್ಗೇನು ಮಾನ ಮರ್ಯಾದಿಲ್ವಲ್ಲ? ನಿನ್ನ ಬಾಯಿಗೆ ಮಣ್ಣಾಕ. ನೋಡು, ಉಂಬ ಕುಕ್ಕಂಡಾಗ ಬೈಬಾರ್ದು ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಕ್ಯಾಕೋರ್ಸ್ ಮಕ್ಕೋಗಿತ್ತಿದ್ದೆ. ಘನತೆ ಗೌರವದಿಂದ ಉಂಡು ಎದ್ದು ಮಾನವಾಗಿ ಎದ್ದು ಹರಿಕಿ. ಈ ತಿರುಗಿ ನೀನು ಅಲ್ಲೇ ಹೊಡ್ಕೊಂಡು ಕುಕೊಂಡ್ಬಿಟ್ರೆ ನಾನು ಸುಮ್ಮನಿರಲ್ಲ. ಮಮ್ಮಿ, ನನ್ನ ಎಷ್ಟು ಬೇಕಾದ್ರೂ ಬೈ ನೀನು. ನನ್ನ ಜೊತೆಗೆ ಬಂದಿರೋ ನನ್ನ ಕುಚ್ಚುಕು, ನನ್ನ ದೋಸ್ತು, ನನ್ನ ಫ್ರೆಂಡು ಬೋರಾಜು ಒಂದು ಮಾತನ್ಬೇಡ. ಹೇಗೆ ಹೇಳು? ನನ್ನೇ ಊಟ ಕರ್ಕೊಂಬಂದಿದ್ದು ಬೋರಾಜ. ನಾನು ಬರಲ್ಲ ಸಿನಪ್ಪ, ನಾನು ಬರಲ್ಲ, ನನಗೆ ಸಾಕಷ್ಟು ಕೆಲಸ ಇದ್ದಾವೆ, ಹೊಲ್ತಕ್ಕೆ ಹೋಗ್ಬೇಕು, ಏನೇನು ಹೇಳ್ದೆ ಬೋರಾಜ. ಆದರೆ ನಾನು ನಮ್ಮ ತಾಯಿ, ನಮ್ಮ ಅಮ್ಮ, ನನ್ನ ಜನನಿ, ನಮ್ಮ ಮದರು ನಾನು ತುಂಬ ಚೆನ್ನಾಗಿ ಕುರಿ ಸಾರು ಮಾಡ್ತಾರೆ, ಬಾರಜ್ಜ ಅಂತ ಕರ್ಕೊಂಬಂದಿದ್ದೀನಿ. ಅವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ. ಬೇಕಾದ್ರೆ ನಾನು ಒಬ್ಬನೇ ಇದ್ದಾಗ ನನ್ನ ತುಂಡಾಗಿ ಕತ್ತರಿಸು. ನಿನಗೆ ರೈಟ್ಸ್ ಇದೆ, ನನ್ನ ಕಿಲ್ ಮಾಡೋದಕ್ಕೆ ನಿನಗೆ ರೈಟ್ಸ್ ಇದೆ. ಅದನ್ನು ಬಿಟ್ಟು 4 ಜನ ಬಂದಾಗ ನನ್ನ ಬೈಬೇಡ ಮಮ್ಮಿ. ಐ ಆಮ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈಗ ನೋಡು, ಉಮ್ದಂಗೆ ಎದ್ದೋಗಂದ್ರೆ ಎದ್ದೋಗ್ಬಿಡ್ತೀನಿ ನಾನು ಅಂತ. ನನ್ನ ಮಗ ಮರ್ಯಾದೆ ಬೆಲೆ ಕೊಡ್ತೀನಿ. ಅವತ್ತೇ ನಿನ್ನೊಳ್ಳೆಕ್ಕೆ ಹೇಳ್ತಿರೋದು, ಉಮ್ದಂಗೆ ಹೋಗು ಅಂತ ಹೇಳ್ತಿಲ್ಲ. ಉಂಡೆ ಹೋಗು. ಇನ್ನು ಮುಂದಕ್ಕೆ ಹಿಂಗೆ ಮಾಡ್ಕೊಂಡು ಬರಬೇಡ, ಕುಡ್ಕೊಂಡು ಪಡ್ಕೊಂಡು ಅಂತಾನೆ. ಆ ಸಲರು ನೋಡಿರಿ ಅಂತ ತಿಳ್ಕೊಂತಾರೆ. ಅಟ್ ಮಾತ್ರ ಗೊತ್ತಾಗಲ್ವೇ ನಿನಗೆ? ನಾವೇ ಏನೋ ಹೇಳಿರಿ ನೀನೇ ಒಂದೇ ಮಾತಾಡ್ಕೊಂಬಚ್ಚ. ನೀನೇ ಮಾತಾಡ್ತೀನಿ ನೋಡು, ಘನತೆ ಗೌರವ ಅಂತಾನೆ. ನೀ ಕುಡ್ದಾಗ್ಲೇ ಆಟೊಂದು ಯೋಚನೆ ಮಾಡೋನು. ನಾವು ಹೆಂಗಸ್ರುಗಳು ಮನೆಗೆ ಹೆಂಗಿರ್ಬೇಕು? ಅದಕ್ಕೆ ಹೇಳ್ತೀನಿ, ಇನ್ನು ಮುಂದೆ ಇವೆಲ್ಲ ಮಾಡಕ್ ಹೋಗ್ಬೇಡ ನೀನು. ಮಾನವಾಗಿ ಇರೋದು ಕಲ್ತ್ಕ ಮನೆಗೆ. ಆಯಿತು ಮಮ್ಮಿ, ಆಯಿತು ಮೈ ಡಿಯರ್ ಡಾರ್ಲಿಂಗ್ ಸುಶೀಲಾ. ನಿಮಗೆ ನನ್ನಿಂದ ಮರ್ಯಾದೆ ಹೋಗ್ತೈತಿ ಅಂದಮೇಲೆ ನಾನು ಇನ್ಮೇಲೆ ಕುಕಮಲ್ಲ, 1 ನಿಮಿಷನೂ ಕುಕಮಲ್ಲ ಇಲ್ಲಿ. ಯಾಕೆ ಕುಕೋಬೇಕು? ನನ್ನಿಂದ ನಿಮ್ಮ ಮರ್ಯಾದೆ ಹೋಗ್ತೈತೆ ಅಲ್ವಾ? ಉಂಬೋದು ಬೇಡ, ತಿಂಬೋದು ಬೇಡ. ನಾನು ಮಂತಕ್ಕೆ ಬಂದ್ರಲ್ವೇ ನಿಮಗೆ ಮರ್ಯಾದೆ ಹೋಗೋದು? ಮಂತಕ್ಕೆ ಬರೋಲ್ಲ ನಾನು. ಅಲ್ಲೇ ಎಲ್ಲ ನಾನು ಮನೆಗೆ ಅಂಬ್ತೀನಿ. ಯಾರೋ ಒಂದು ತುತ್ತ ಬತ್ತ ಕೊಟ್ಟರು ಉಮ್ತೀನಿ, ಅಲ್ಲೇ ಮನೆಗೆ ಅಂಬ್ತೀನಿ. ಮಂತಕ್ಕೆ ಬರೋಲ್ಲಮ್ಮ.
ಯಾಕೆ ಬರಬೇಕು ನನ್ನ ಮಂತಾಕಿ? ಯಾಕಲ್ಲ ಸೀನಾ ನಾವು ಮೊಟ್ಟೆ ಉರಿಸ್ತೀಯ? ಹಾಂ, ನಾವು ಮಂತಕ್ಕೆ ಬರಬೇಡ, ಉಣಬೇಡ, ತಿನ್ನಬೇಡ, ಬಟ್ಟೆ ಇಕ್ಕಬೇಡ ಅಂತ ಅಂದ್ವಿ ಅಂದ್ಲ. ಈ ಅನಿಷ್ಟ ಎಣ್ಣೆ ಕುಡಿಯೋದನ್ನ ಬಿಡು ಅಂತ ಹೇಳ್ತಾ ಇದ್ದೀವಿ. ನೀನು ಯಾಕಲ್ಲ ಅರ್ಥ ಮಾಡ್ಕೊಂತಿಲ್ಲ ಸೀನಾ? ಹಾಂ ಅಜ್ಜೋ ಬರೋಜ್ಜ, ಯಾಕಜ್ಜ ಸುಮ್ಮನೆ ಕುಕ್ಕಡಿದ್ದ ಮಾತಾಡಜ್ಜ? ಹಾಂ, ನಿನ್ನ ಮಗನ ವಯಸ್ಸನ ನಾವು ಅವನ ಜೊತೆ ಸೇರ್ಕೊಂಡು ನೀನು ಕುಡ್ಕೊಂಡು ಅವನ್ನ ಕೆಟ್ಟ ಮೆಟ್ಟಿಡಿಸ್ತಿದ್ಯಲ್ಲಜ್ಜ. ಹಾಂ, ನೀನಾದರೂ ಹೇಳ್ಬೇಕಲ್ಲಜ್ಜ ಒಂದೀಟ. ಬಿಡ್ರಜ್ಜಿ, ನಂದೇನು ತಪ್ಪೆಯ ಹೇಳ್ತೀನಿ ಸಿನಪ್ಪಗೆ. ಸಾಕಮ್ಮ ಸಾಕು. ಬೋರಪ್ಪನವರೇ, ದಯವಿಟ್ಟು ನೀವು ಬಾಯೇ ಬಿಡೋಕೆ ಹೋಗ್ಬೇಡ್ರಿ. ಯಾಕೆಂದರೆ ನೀವು ಬಾಯಿ ಬಿಟ್ಟರು ಪ್ರಯೋಜನಕ್ಕಿಲ್ಲ. ನೀವೇನು ಮಾತಾಡ್ತಿದ್ದೀರ ಶಬ್ದ ಮಾತ್ರ ಬರ್ತಾ ಇದೆ, ತುಟಿಗಳು ಅಲ್ಲಾಡ್ತಿಲ್ಲ. ನಿಮಗೆ ಫುಲ್ಲು ಟೈಟ್ ಆಗಿಬಿಟ್ಟಿದ್ದೀರ. ದಯವಿಟ್ಟು ಮಾತಾಡೋಕೆ ಹೋಗ್ಬೇಡ್ರಿ. ಈಗ ಕುಡಿದು ಮರ್ಯಾದೆ ತಗೊಂಬಿಟ್ಟಿದ್ದೀವಿ, ಸುಮ್ಕಿದ್ಬಿಡ್ರಿ, ಮಾತಾಡ್ಬೇಡ್ರಿ. ನಾನು ಏನು ಮಾತಾಡಲ್ಲ ಸೀನಾ, ನಾನು ಮಾತಾಡಲ್ಲ. ಬಿಡಂಗಾಜಿ, ನಾನು ನಿನ್ನ ಋಣದಾಗಿದ್ದೀನಿ. ನಾನು ಹೊಸ ಉಂಬೀಜ ಬಯರದ ನೀರು ಕೊಟ್ಟೀಜ, ನಿನ್ನ ಋಣದಾಗಿದ್ದೀನಿ ನಾನು. ಲೇ ಸೀನಾ, ಸಾಕುಗಳ ನನಗೆ ಇವತ್ತೇ ನನ್ನ ಜೀವ ಹೋದ್ರೆ ನಾನು ಬೇಜಾರು ಮಾಡ್ಕೊಂಬಲ್ಲ ಸೀನಾ. ಲೇ ಸೀನಾ, ಮಾತಾಡಲ್ಲ ಸೀನಾ. ಅಪ್ಪ ಸ್ವಾಮಿ, ನಿಮ್ಮಂಥ ಕುಡುಕರು ಒಂದೊಂದು ಮನೆಗೆ ಇದ್ಬಿಟ್ರೆ ಅವ್ರ ಮನೆ ಉದ್ಧಾರ ಆದಂಗೆ. ನಿಮ್ಮನ್ನು ಕಟ್ಕೊಂಬಿಟ್ಟು ಹೆಣ್ತಿರೋ ನೇಣಿಗೆ ಸಾಯ್ಬೇಕು ಅಂಥ ನನ್ನ ಮಕ್ಕಳು. ನೀವು ಯಾರು ನೋಡಿದವ್ರು ಇದನ್ನ? ಹಾಂ, ಮಾನವಂತರು ಮನೆ ಅಂತಾರೆ. ನಿಮ್ಮ ಜನ್ಮಕ್ಕೆ ಹೋಗ್ರ ತಾಸಿಗೆ ನಿಮ್ಮಂಥರು ಇದ್ದುಬಿಟ್ರೆ ಅವ್ರ ಮನೆ ಹಾಳಾಗಿ ಹೋಗೋದೇನ. ಇನ್ನು ಎದ್ದ ಹಾಗಿಂದು ಬೈಯಾಗತಕ್ಕ ಬಂದು ಕುಡ್ಕೊಂಡು ಹಿಂಗೆ ಹಾಳು ಮಾಡ್ತಿರಲ್ಲ ನೀವು. ಅಯ್ಯೋ ರಾಮ, ಇವನು ನೋಡಿ ನೀವು ಅಜ್ಜ ಬಾಯೇ ಬಿಡ್ತಿಲ್ಲ. ನನ್ನ ಮಗ ಅನ್ನಿಸ್ಕೊಂಡವನು ಅವನೇ ಹತ್ಬೇಕು, ಅವನ್ನೇ ಮಾತಾಡ್ಕೊಂತಾನೆ. ಇಂಥ ಮನುಗಳು ಇದ್ದುಬಿಟ್ರೆ ಭಗವಂತ ಯಾವಾಗ ಬುದ್ಧಿ ಕೊಡ್ಸಪ್ಪ ಇವ್ರಿಗೆಲ್ಲನ. ಎಸಟನ ಉಂಡ್ರಿ ರತ್ನ, ಉಂಡು ಎದ್ದೋಗ್ರಿ. ಲೇ ಬರಜ, ಮಾತಾಡೋಕೆ ಹೋಗ್ಬೇಡ. ಅತ್ತೆ ಸೊಸೆ ಸೇರ್ಕೊಂಡು ಇಬ್ಬರು ಮೂಲೆಗೆ ಹಾಕೊಂಡು ಗುಮ್ಮಿರೇ ಉಂಡೆದ್ದೋಗ ನಡಿ ಸುಮ್ಮನೆ. ನೀನು ಮಾತ್ರ ಬಾಯೇ ಬಿಡೋಕೆ ಹೋಗ್ಬೇಡ.